ಪಾಂಡುರಂಗ ಡೈರಿ ಫಾರ್ಮ್ ಅಂತ ಸರ್, ಹರಿಯಾಣದಿಂದ ಮುರ್ರಾ ತಳಿಯಿಂದ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಸರ್. ಈಗ ನನ್ನ ಹತ್ರ ಇರೋದು 20-21 ಲೀಟರ್ದು ತಕ್ಕನ ಅದಾವ ಸರ್. ಮುರ್ರಾದ ಒಂದು 40 ಇದೆ ಸರ್, ಚೆಪ್ ಒಂದು 15 ಇದೆ, ತಾರ್ಪಾರ್ಕ್ ಒಂದಿದೆ, ಜವಾರಿ ಒಂದಿದೆ ಸರ್, ಒಂದು ಬೂರಿ ಅಂತ ಒಂದಿದೆ, ಮೇಂಡಾ ಒಂದಿದೆ ಸರ್. ಯಾರೇ ಡೈರಿ ಫಾರ್ಮ್ ಮಾಡಿದ್ರು ಸಮಸ್ಯೆ ಇಲ್ಲ, ಲಾಭ ಇದೆ ಅಂತ ನಾ ಏನು ಹೇಳಲ್ಲ ಸರ್. ಎಲ್ಲಾನು ಇದೆ ಸರ್, ಲಾಭನೂ ಇದೆ, ನಷ್ಟನೂ ಇದೆ, ಎಲ್ಲಾನು ಇದೆ ಸರ್. ಇಲ್ಲಿ ಜನ ಹೆಂಗ್ ಸರ 3 ಲಕ್ಷ 4 ಲಕ್ಷ ಅಂದ್ರೆ ಅಂತಾರ, ಅಷ್ಟು ಒಂದೊಂದು ಲಕ್ಷ ಕೊಟ್ರೆ 4 ಎಮ್ಮೆ ಬರ್ತಾವಂತ ತಾಳೆ ಮೈಂಡ್ ಸೆಟ್ ಇರುತ್ತೆ ಸರ್. ಪ್ರತಿದಿನ 2 ಗಂಟೆ ಸ್ವಿಮ್ಮಿಂಗ್ ಮಾಡ್ತೇವೆ ಸರ್. ಒಂದು ಫ್ರೀಡಮ್ ಸರ, ಒಂದು ಹೆಲ್ದಿ ಸರ, ಒಂದು ಮಿಲ್ಕಿಂಗ್ ಜಾಸ್ತಿ ಆಗಿದೆ ಸರ್, ಬಾಡಿ ಮೇಂಟೈನ್ ಕರೆಕ್ಟ್ ಹೋಗ್ತೀವಿ ಸರ್. ಈ ತರ ಮಾಡಬೇಕನ್ನೋ ಅವ್ರ ಇಂಟ್ರೆಸ್ಟ್ ಇದ್ರಿ ಸರ್, ಚೆನ್ನಾಗಿ ಯುವಕರಿಗೆ ಭಾಳ ಸಪೋರ್ಟ್ ಮಾಡ್ತೀನಿ ಸರ್. ಅಲ್ಲಿ ಹರಿಯಾಣದಲ್ಲಿ ಡೆವಲಪ್ಮೆಂಟ್ ಇರುವಂತ ಹೈನುಗಾರಿಕೆ ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ? ಅವರು 8ನೇ 10ನೇ ಜನರೇಷನ್ ಅದಾರ ಸರ್. ಲಾಂಗ್ ಟೈಮ್ ಹಾಲು ಕೊಡು ಬ್ರೀಡ್ ಹುಡುಕ್ಬೇಕು ಸರ್. ಮುರ್ರಾನೇ ಹಾಲು ಕೊಡ್ತೇವೆ ಸರ್, ಯಾಕಂದ್ರೆ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ಸರ್. ಹೈನುಗಾರಿಕೆಯಲ್ಲಿ ಹರಿಯಾಣದಷ್ಟು ಮುಂದೆ ಯಾರು ಇಲ್ಲ ಸರ್. ಈ ಡೈರಿ ಫಾರ್ಮ್ ಮಾಡಿ ಮುರ್ಕೊಂಡು ಹೋದಾರ ಜನ ಭಾಳ ಇದಾರೆ ಸರ್, ಸಕ್ಸಸ್ ಆದವ್ರು ಕಮ್ಮಿನೇ ಇದಾರೆ ಸರ್.